ಎದಕ್ ಬಂದಪ್ಪ ಮಬ್ಬಡಿಸಿ ಮಗ ನಡಿಯ ಒಳಗ್ ನಡಿ ನಡಿಯ ಹೇಳ್ತೇನೆ ನಡಿ. ಏನಪ್ಪಾ ದೋಸ್ತ ಯಾವಾಗ ಕೊಡ್ತೀರಿ ರೊಕ್ಕ? ಹೇ ದೋಸ್ತ ನೀ ಯಾವಾಗ ಬಂದಿಪ್ಪ? ಈಗ ಈಗ ಬಂದೆ ಅಲ್ಲ, ನೋಡಿಲ್ಲ ನೀ? ನೋಡ್ಲಿ ಲೇಪ. ಹೌದೇನ? ಯಾವಾಗ ಕೊಡ್ತೀರಿ ರೊಕ್ಕ? ರೊಕ್ಕ ದೋಸ್ತ ಹೆಂಡತಿ ಅದಾಳಿ, ನಾನು ನಾಳೆ ಬಂದು ಮಾತಾಡ್ತೇನೆ ತಗೋ ನಿನಗ. ಹೋಗೀಗ. ಆಗುದಿಲ್ಲ, ರೊಕ್ಕ ಇಸ್ಕೊಂಡ ಹೋಗೋಣ ಇವತ್ತ. ರೊಕ್ಕ ಕೊಂಡು ಏನಾರ ಯಾವಾಗ ಇಸ್ಕೊಂಡಿದ್ರೆ? ಅಲ್ರಿ ವೈನಿ, ನಿಮ್ ಡೆಲಿವರಿ ಐತಂತೇಳಿ ದವಾಖಾನ್ಯಾಗ ಅದೇನ್ಲಿ ಎಮರ್ಜೆನ್ಸಿ ಐತಿ, 5,000 ರೂಪಾಯಿ ಹಾಕಂತೇಳಿ ಹೇಳಿದ್ದಾರಿ. ಅವ ಹಾಕಿದ್ದಾರಿ ಅವಂಗ. ರೊಕ್ಕ ತಿಂದು ಕುಂತಾನ್ರಿ, ರೊಕ್ಕ ಕೊಡಾತಿಲ್ ನೋಡ್ರಿ. ಮತ್ ನಾನು ನೋಡ್ರಿ ನಿಮ್ ಡೆಲಿವರಿನ ಆಗಿಲ್ರಿ. ಇಂತ ಕೆಲಸ ಯಾವಾಗಿಂದ ಮಾಡತ್ತೀರಿ ನೀವು? ನನ್ ಡೆಲಿವರಿ ಐತೆ ಅಂತ ಹೇಳಿ ರೊಕ್ಕ ಇಸ್ಕೊಂಡಿರಿ, ಇನ್ನು ನನ್ ಡೆಲಿವರಿನ ಆಗಿಲ್ಲ. ಇನ್ನು 2 ತಿಂಗಳ ಐತಿಪ್ಪ ನನ್ ಡೆಲಿವರಿ ಆಗಾಕ. ಐತೆ ಬರ್ರಿ ಒಳಗ್ ಬರ್ರಿ, ಐತಿ ನಿಮ್ದು. ಕೊಡ್ಲೆ ಪಟ್ನ ಕೊಡ್, ರೊಕ್ಕ ಕೊಡ. ನಾಳೆ ಕೊಡ್ತೇನ, ನಾಳೆ ಎಷ್ಟೊತ್ತಾದ್ರೂ ಕೊಡ್ತೇನಂತ. ಇಲ್ಲ ಬೇಕೀಗ. ಈಗ ಬೇಕಂದ್ರ ಎಲ್ಲಿಂತ್ರ ತರ್ಲಿಲ್ಲ, ನಾ ಗಿಡ ಉಡ್ಸೇನೆ. ರೊಕ್ಕದ ಹರ್ಕೊಂಬಂದ್ ಕೊಡಾಕ್ ನಿನಗೆ. ನನಗೂ ಅರ್ಜೆಂಟ್ ಐತ್ಲಿ. ಕೊಡ್ತೇನೆ ಅನ್ನಕತ್ತೀನಿಲ್ಲ ನಾಳೆ. ಇಲ್ಲ ಇವತ್ತ ಬೇಕು. ಆಗುದಿಲ್ಲ ನೋಡ್ ಕೊಡಾಕ. ಏನ್ ಮಾಡ್ಕೋತಿ? ಕೊಡ್ಲಿ ರೊಕ್ಕ ಕೊಡ್ಲಿ. ಅಲ್ಲೇ ಜಗಳ ಹಚ್ಚಿಟ್ಟಿಲ್ಲ, ಗಂಡ ಹೆಂಡತಿ ಜಗಳ ಹಚ್ಚಿಟ್ಟಿಲ್ಲ. ಆಕಿ ಒಳಗ್ ಹೋದಾಗ ಜಗಳ ಮಾಡ್ತಾಳ ಈಗ. ನನ್ನ ರೊಕ್ಕ ನನಗ್ ಕೊಡ್ಲಿ, ಮತ್ ಹೇಳ್ಬೇಕಾಕೈತಿ. ತಗೋಲಿ ಕೊಡ. ಈಗ 100 ರೂಪಾಯಿ ಅದಾವ, 100 ರೂಪಾಯಿ ತಗೋ. ಮತ್ತ ನಾಳೆ 400 ರೂಪಾಯಿ ಕೊಡ್ತೇನಂತ. ಏನು ಟೈಮ್ ಬೇಕು ನನಗೆ. ರೊಕ್ಕ ಹಿಂಗ ಒಮ್ಮೆ ಕೇಳಿದ್ರೆ ಕೊಡಾಕ್ ಆಗುದಿಲ್ಲ ನೋಡ. ಪೂರ್ತಿ 5,000